ಹಲೋ, ನಮಸ್ತೆ. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿರಿಯರು ಒಂದೊಂದು ಹಬ್ಬನೂ ಕೂಡ ಒಂದೊಂದು ಉದ್ದೇಶದಿಂದ ಇಟ್ಟಿದ್ದಾರೆ ಅಲ್ವಾ. ರಾಮನವಮಿ ಕೂಡ ನಾವು ಆತನ ವಿವಾಹವಾದ ದಿನ, ಆತನ ಹುಟ್ಟಿದ ದಿನ ಅನ್ನೋದ್ರ ಜೊತೆಗೆ ಆತನ ಆದರ್ಶಗಳನ್ನ ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯರು ಈ ಹಬ್ಬನ ಇಟ್ಟಿದ್ದಾರೆ. ಯಾಕೆಂದ್ರೆ ಆತ ನೆನೆಸ್ಕೊಂಡಾಗ ಅವ್ರು ಏನು ಮಾಡಿದ್ದಾರೆ, ಅವ್ರ ಉದ್ದೇಶ ಏನು, ಅವರ ಜನ್ಮದ ಅರ್ಥ ಏನು ತಿಳ್ಕೊಳ್ಳೋಕ್ಕೋಸ್ಕರನೇ ಭಗವಂತ ಅಷ್ಟು ಡಿಫ್ರೆಂಟ್ ಅವತಾರಗಳನ್ನ 10 ಅವತಾರಗಳನ್ನ ತಗೊಂಡು ಬಂದಿರೋದು. ಅದರಲ್ಲಿ ರಾಮ ಅವತಾರ ಕೂಡ ಒಂದು. ನಾನು ನಮ್ಮ ಅಜ್ಜಿ ತುಳಸಿದಾಸ್ ರಾಮಾಯಣ ಓದ್ತಾ ಇರ್ಬೇಕಾದ್ರೆ ಅವರು ನನಗೆಲ್ಲ ಪುರಾಣದ್ದೆಲ್ಲ ಹೇಳ್ತಾ ಇದ್ರು. ರಾಮಾಯಣದ್ದೆಲ್ಲ ನಂಗೆ ಸ್ವಲ್ಪ ಪುರಾಣಗಳು ಅಂದ್ರೆ ಸ್ವಲ್ಪ ಇಷ್ಟ ಇರ್ತಿತ್ತು ಅಂತ ಅದ್ರ ಬಗ್ಗೆ ಅಜ್ಜಿ ಹೇಳ್ತಾ ಇದ್ರು. ಅದರಲ್ಲೊಂದು ಮಾತು ಮಾತ್ರ ನಂಗೆ ತುಂಬಾ ಇಷ್ಟ ಆಗಿತ್ತು. ಏನಂದ್ರೆ ಅವರು ಕಾಡಿಗೆ ಹೋದ ಸಂದರ್ಭದೊಳಗೆ ಭರತ ಬಂದು ಅಣ್ಣನ ಪಾದರಕ್ಷೆಗಳನ್ನ ಇಟ್ಟು ನಾನು ರಾಜ್ಯಭಾರ ಮಾಡ್ತೀನಿ ಅಂತ ಹೇಳಿ ಅವ್ರ ಅಣ್ಣನ ಪಾದರಕ್ಷೆನ ತಲೆ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟು ಇಟ್ಟು ಇದ್ ಮಾಡಿದಾಗ ಲಕ್ಷ್ಮಣ ಹೇಳ್ತಾನಂತೆ ರಾಮದೇವ್ರ ಹತ್ರ, ನೋಡು ಎಷ್ಟು ಒಳ್ಳೆ ಗುಣ ಇದೆ, ಅಂತ ಕೈಗೆ ಇಂಥ ಮಗನ ಅಂತ ಕೇಳಿದಾಗ ಹೇಳಿದ್ರಂತೆ ರಾಮದೇವ್ರು, ನೋಡು ನಮಗೆ ಎಷ್ಟೊತ್ತಿದ್ರು ಕೂಡ ಭಾರತನ ಒಳ್ಳೆತನ ಮಾತ್ರ ಹೇಳು, ನೀನು ಇವ್ರದ್ದು ಕೈಕೇಯಿಯ ಕೆಟ್ಟತನ ಹೇಳ್ಬೇಡ. ಯಾಕೆ ಅಂದ್ರೆ ನೀನು ಭರತನ ಒಳ್ಳೆತನ ಹೇಳಿದಾಗ ನಿನ್ನೊಳಗಡೆ ಸಕಾರಾತ್ಮಕ ಆಲೋಚನೆ, ಸಕಾರಾತ್ಮಕ ಗುಣ ಹೆಚ್ಚಾಗತ್ತೆ. ಅದೇ ನೀನು ಕೈಕೇಯಿದ್ ಹೇಳಿದಾಗ ಒಂದು ನಕಾರಾತ್ಮಕ ಗುಣ ನಿನ್ನಲ್ಲಿ ಜಾಸ್ತಿ ಆಗತ್ತೆ. ಹೇಳೋ ಮುಂಚೆ ಮೊದಲು ನಮ್ಮೊಳಗೆ ಅದು ಇದಾಗತ್ತೆ, ಒಳಗಡೆ ಸೇರತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ನಾವು ಗೊತ್ತಿಲ್ದೇನೆ ಎಲ್ಲರ ಬಗ್ಗೆ ಬೇಗ ಕೆಟ್ಟದಾಗ ಮಾತಾಡ್ಬಿಡ್ತೀವಿ. ಅದರಿಂದ ಎಷ್ಟು ನಮ್ಮೊಳಗಡೆ ನಕಾರಾತ್ಮಕ ಗುಣ, ನೆಗೆಟಿವ್ ಎನರ್ಜಿ ನಾವು ತಗೋತೀವಿ. ಪ್ರತಿ ಒಂದು ಹಬ್ಬದ ಉದ್ದೇಶ ಕೂಡ ಅಷ್ಟೇ, ನಮ್ಮೊಳಗಡೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ಬೇಕು ಅಂತ. ನನ್ನ ಉದ್ದೇಶದೊಳಗಾದ್ರೆ ರಾಮನ ಆದರ್ಶಗಳನ್ನ ನಾವು ಆದಷ್ಟು ಅಳವಡಿಸ್ಕೊಂಡ್ರೆ ನಾವು ಪ್ರಶಾಂತವಾಗಿರ್ತೀವಿ. ಈಗ ಎಲ್ಲ ಇದೆ, ಈಗಿನ ಕಾಲದಲ್ಲಿ ದುಡ್ಡಿದೆ, ಧೂಪ ಇದೆ, ಬೇಕಾದಂಗೆ ಎಲ್ಲ ಲಕ್ಸುರಿಯಸ್ ಇದೆ, ಆದ್ರೆ ಪ್ರಶಾಂತತೆನೆ ಕಳ್ಕೊಂಡಿದೀವಿ. ಆ ಪ್ರಶಾಂತತೆ ಪಡಿಬೇಕಂದ್ರೆ ನಮ್ಮೊಳಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ಬೇಕು ಅನ್ನೋದು ನನ್ನ ನಂಬಿಕೆ. ಇದನ್ನ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.